ಬರ್ತ್ಡೇ ಬಾಯ್ ಆಗಿರುವಂತಹ ಮೋದಿಜಿಗೆ HD ದೇವೇಗೌಡರು ಏನಂದ್ರು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಬರ್ತ್ಡೇ ಬಾಯ್ ಮೋದಿ ಬಗ್ಗೆ HD ಏನಂದ್ರು ಗೊತ್ತಾ? ದೇಶದ ಏಕತೆ ವಿಚಾರದಲ್ಲಿ ಕಲ್ಪನೆ ಬದಲಿಸಿದ ಪ್ರಧಾನಿ. ಕಾಂಗ್ರೆಸ್ನಿಂದ ಪತ್ರ, ದೇಶ ಒಂದಾಗುತ್ತೆ ಎಂಬಂತಹ ಕಲ್ಪನೆ ಮೋದಿ ಅಧಿಕಾರಕ್ಕೆ ಬಂದ ಬಳಿಕ ಸಾಕಷ್ಟು ಬದಲಾವಣೆ ಆಗಿದೆ. 11 ವರ್ಷಗಳಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿರತೆ ಮತ್ತು ಭದ್ರತೆ, ನಮೋ ಆಡಳಿತದಿಂದ ದೇಶದ ಮನಸ್ಥಿತಿ ಬದಲಾಗಿದೆ. ಸ್ಥಿರತೆ ಸುಶಾನ ಕಾಂಗ್ರೆಸ್ ಏನಿದೆ ಪಕ್ಷದಿಂದ ಮಾತ್ರ ಸಾಧ್ಯ. ಆದರೆ ಮೋದಿ ಬಂದ ಮೇಲೆ ಆ ಒಂದು ಕಲ್ಪನೆಯನ್ನು ಬದಲಾಯಿಸಿದ್ದಾರೆ. ಪ್ರಧಾನಿ ಮೋದಿಯನ್ನು ಹೊಗಳಿದ್ದಾರೆ HD ದೇವೇಗೌಡರು. ಮಾಜಿ ಪ್ರಧಾನಿಯವರು ಈಗಿನ ಪ್ರಧಾನಿಯನ್ನು ಹೊಗಳ್ತಾ ಇದ್ದಾರೆ. ಮೋದಿಯವರ ಬರ್ತ್ಡೇ ವಿಚಾರವಾಗಿ ಮಾತನಾಡಿರುವಂಥದ್ದು, ದೇಶದ ಏಕತೆ ವಿಚಾರದಲ್ಲಿ ಕಲ್ಪನೆ ಬದಲಿಸಿದಂಥ ಒಬ್ಬ ಪ್ರಧಾನಿಯವರು ನರೇಂದ್ರ ಮೋದಿಯವರು. ದೇಶದ ಆರ್ಥಿಕ ಒಂದು ಪರಿಸ್ಥಿತಿ ಚೆನ್ನಾಗಿ ಆಗ್ತಾ ಇದೆ, ಸ್ಥಿರತೆ ಕಾಣ್ತಾ ಇದೆ. ದೇಶದ ಏಕತೆ ವಿಚಾರದಲ್ಲಿ ಕಲ್ಪನೆ ಬದಲಿಸಿದಂಥ ಒಬ್ಬ ಪ್ರಧಾನಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಮಾತ್ರ ದೇಶ ಒಂದಾಗುತ್ತೆ ಎಂಬ ಕಲ್ಪನೆ ಇತ್ತು, ಅದನ್ನು ಬದಲು ಮಾಡಿದಂಥ ವ್ಯಕ್ತಿ ಇವರು. ಮೋದಿ ಅಧಿಕಾರಕ್ಕೆ ಬಂದಾಗಿಂದ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ, ಸುಧಾರಣೆ ಆಗಿದೆ. 11 ವರ್ಷಗಳಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿರತೆ ಭದ್ರತೆ ಎಲ್ಲವೂ ಕೂಡ ಚೆನ್ನಾಗಾಗಿದೆ. ನರೇಂದ್ರ ಮೋದಿ ಆಡಳಿತದಿಂದ ದೇಶದ ಮನಸ್ಥಿತಿ ಕೂಡ ಬದಲಾಗ್ತಾ ಹೋಗ್ತಾ ಇದೆ. ಸ್ಥಿರತೆ ಸುಶಾನನ್ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅಂದುಕೊಂಡಿದ್ದೆ, ಆದರೆ ಅದು ಅಲ್ಲ, ಮೋದಿಯಿಂದ ಕೂಡ ಬದಲಾವಣೆ ಆಗಿದೆ. ಅವರ ಮೇಲೆ ಇದ್ದಂತಹ ಒಂದು ಕಲ್ಪನೆ ಬದಲಾಗಿದೆ. ನನಗೆ ಏನೋ ಒಂದು ಕಲ್ಪನೆ ಇತ್ತು, ಈಗ ಮೋದಿ ಬಂದ ಮೇಲೆ ನನಗೆ ಬದಲಾಗಿದೆ ಅಂತ ಹೇಳಿ ಹಾಡಿ ಹೊಗಳಿರುವಂಥದ್ದು. ಹೊಗಳಿಕೆಯ ಮೂಲಕ ನರೇಂದ್ರ ಮೋದಿಗೆ ವಿಶ್ ಮಾಡಿದಂತೆ ಕಾಣ್ತಾ ಇದೆ ಮಾಜಿ ಪ್ರಧಾನಿಯವರು ದೇವೇಗೌಡರು. ಅವರು ಮಾಜಿ ಪ್ರಧಾನಿ, ನರೇಂದ್ರ ಮೋದಿ ಈಗಿನ ಪ್ರಧಾನಿ. ಮಾಜಿ ಮತ್ತು ಹಾಲಿ ಪ್ರಧಾನಿಗಳ ಮಾತುಕತೆ, ಅವರನ್ನು ಇವರು ಹೊಗಳ್ತಾ ಇದ್ದಾರೆ, ಇವರನ್ನು ಅವರು ಹೊಗಳ್ತಾ ಇದ್ದಾರೆ, ನಾವು ನೋಡಿದ್ದೀವಿ. ಸದ್ಯಕ್ಕೆ ಈಗ ದೇಶದ ಒಂದು ಬೆಳವಣಿಗೆಗೆ, ದೇಶದ ಆರ್ಥಿಕ ಪರಿಸ್ಥಿತಿಗೆ, ದೇಶದ ಭದ್ರತೆಗೆ ಎಲ್ಲವೂ ಕೂಡ ಮೋದಿ ಅವರಿಂದ ಸಾಧ್ಯ ಆಗ್ತಾ ಇದೆ. ಮೋದಿ ಅಂತಹ ಒಬ್ಬ ನಾಯಕ ನಮ್ಮ ದೇಶಕ್ಕೆ ಬೇಕು, ಅವರಿಂದ ಒಳ್ಳೆ ಕೆಲಸ ಆಗ್ತಾ ಇದೆ, ದೇಶ ಮುಂದಕ್ಕೆ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ದೇವೇಗೌಡರು ಮಾತನಾಡಿರುವಂಥದ್ದು. ಆ ರೀತಿ ಮಾತನಾಡುವ ಮೂಲಕ ಮೋದಿ ಅವರಿಗೆ ಬರ್ತ್ಡೇಯ ವಿಶ್ ಅನ್ನು ತಿಳಿಸಿರುವಂಥದ್ದು. ದೇವೇಗೌಡರು ತಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಇದರ ಮೂಲಕ ಮೋದಿಗೆ ಬರ್ತ್ಡೇಯ ವಿಶ್ ಅನ್ನು ಮಾಡಿರುವಂಥದ್ದು ದೇವೇಗೌಡರು. ಈ ಒಂದು ವಿಚಾರದಲ್ಲಿ ಈ ರೀತಿಯಾಗಿ ಅವರ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನು ಆಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.